ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪ ಸೋಮಶೇಖರ್. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ವೆಜ್ ರೋಲ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಫ್ರೆಂಡ್ಸ್ ಮನೆಗೆ ಬರ್ತಾಯಿದ್ದಾರೆ. ಅವ್ರಿಗೆ ನಾನು ಮಾಡೋ ವೆಜ್ ರೋಲ್ ಅಂದರೆ ಸಖತ್ ಇಷ್ಟ. ಸೊ ಅದಕ್ಕೆ ಮಾಡೋಕ್ಕೆ ಹೇಳು ನಿಮ್ಮ ಮಮ್ಮಿಗೆ ವೆಜ್ ರೋಲ್ ಅಂದ್ರಂತೆ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ನಮ್ಮದು ಟಿಫನ್ಗೆ ಏನಾದರೂ ಮಾಡ್ಕೋಬೇಕಿತ್ತಲ್ವಾ, ಸೊ ಹಂಗೆ ಟಿಫನ್ನು ಆಗುತ್ತೆ, ಮಕ್ಳಿಗೂ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಬೇಗ ಆಗಿಬಿಡುತ್ತೆ, ಕ್ವಿಕ್ಕಾಗಿ. ಆಮೇಲೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ಮಕ್ಕಳಿಗೆ ಮಾಮೂಲಿ ಟಿಫನ್ಗಿಂತ ಈ ಥರ ಯಾವುದಾದ್ರು ಸ್ನ್ಯಾಕ್ಸ್ ಟಿಫನ್ ಅಂದರೆ ಇಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಅವ್ರು ಏನು ಕೇಳ್ತಾರೋ ಅದನ್ನು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿ ಒಳ್ಳೆ ಟೇಸ್ಟಿಯಾಗಿರೋ ವೆಜ್ ರೋಲ್ ರೆಡಿಯಾಗಿತ್ತು. ನೋಡಿ ಕಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು. ನಾವು ಒಂದೆರಡು ತಿನ್ಕೊಂಡ್ವಿ. ಮಕ್ಕಳಿಗೆಲ್ಲ ಇಟ್ಬಿಟ್ಟು ನಾನು ಸ್ವಲ್ಪ ಅಮ್ಮನ ಮನೆಗೆ ಹೋಗ್ಬೇಕಿತ್ತು. ಮಕ್ಕಳು ಈ ಥರ ಏನಾದರೂ ಲೀವ್ ಇದ್ದರೆ ಫ್ರೆಂಡ್ಸ್ನ ಕರೀತಾರೆ. ಇವರು ಕೂಡ ಒಂದೊಂದು ಟೈಮ್ ಹೋಗ್ತಾರೆ. ಮನೆ ಹತ್ರ ಅಷ್ಟೊಂದು ಫ್ರೆಂಡ್ಸ್ ಏನು ಮಾಡ್ಕೊಂಡಿಲ್ಲ ಅವರು ಆಟ ಆಡೋಕ್ಕೆಲ್ಲ. ಸೊ ಅದಕ್ಕೆ ಯಾರಾದರೂ ಕ್ಲಾಸ್ಮೇಟ್ಸ್ನ ಈ ಥರ ಕರೀತಾರೆ, ಇಲ್ಲಾಂದರೆ ಇವರೇ ಹೋಗಿ ಬರ್ತಾರೆ. ಮಕ್ಕಳೆಲ್ಲ ಬಂದರು. ಇವಳು ಅವ್ರ ಫ್ರೆಂಡ್ ದಕ್ಷತಾ ಅಂತ ಓನಾಗಿ ಒಂದು ಪೊಯಮ್ದು ಬುಕ್ ಬರೆದಿದ್ದಾಳೆ. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲನೂ ಪಬ್ಲಿಷ್ ಆಗಿದೆ. ಬೇಕಾದರೆ ನೀವು ಈ ನೇಮ್ದು ಬುಕ್ದು ತೊಗೊಬೋದು. ಮಕ್ಕಳು ಏನಾದರೂ ಒಂದು ಅವರೇ ಕ್ರಿಯೇಟಿವಿಟಿಯಾಗಿ ಮಾಡಿದಾಗ ನಾವು ಅವ್ರಿಗೆ ಎಂಕರೇಜ್ ಮಾಡಬೇಕಲ್ವ. ನಾವು ಪೇರೆಂಟ್ಸ್ ಆಗಿ ನಾವೇ ಎಂಕರೇಜ್ ಮಾಡಿಲ್ಲ ಅಂದರೆ ಹಿಂಗೆ. ನನ್ನ ಮಗಳೇ ಅಂತ ಇದಲ್ಲ, ಬೇರೆ ಅವರು ಕೂಡ ಮಕ್ಕಳೇ ಅಲ್ವಾ. ನನ್ನ ಮಗಳು ಕ್ಲಾಸ್ಮೇಟ್, ಇವಳು 9th ಸ್ಟ್ಯಾಂಡರ್ಡು. ಅವಳೇ ಓನಾಗಿ ಪೊಯೆಟ್ ಬರೆದು ಒಂದು ಬುಕ್ನ ಪಬ್ಲಿಸಿಟಿ ಮಾಡಿದ್ದಾಳೆ ಅಂದರೆ ಅದು ಒಂದು ಒಳ್ಳೆ ವಿಷಯನೇ ಅಲ್ವಾ. ಸೊ ನನಗೆ ಹೇಳಿದ್ಲು ಮಗಳು, ಈ ಥರ ಪಬ್ಲಿಸಿಟಿ ಮಾಡಿದ್ದಾಳೆ ದಕ್ಷತಾ ಅಂತ. ಸೊ ನನಗೂ ಖುಷಿ ಆಯಿತು. ಯೂಟ್ಯೂಬಲ್ಲಿ ನಾನು ಕೂಡ ಹೇಳೋಣ ಅಂದ್ಬಿಟ್ಟು ಒಂದು ಫೋಟೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ಸ್ಕೂಲಲ್ಲೂ ಟೀಚರ್ಸು ಈ ಥರ ಪೊಯೆಟ್ ಬರೆದಿದ್ದಾರೆ ಅವ್ರ ಸ್ಟೂಡೆಂಟು ಅಂತ ಎಲ್ಲ ಮಕ್ಕಳಿಗೆಲ್ಲ ತಿಳಿಸಿದ್ದಾರೆ. ಬುಕ್ಸ್ ಬೇಕಿದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಅಂತ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೊಂಡು ಓದಿ. ಇಷ್ಟು ಚಿಕ್ಕ ಮಕ್ಕಳು ಇದನ್ನೆಲ್ಲ ಮಾಡಬೇಕು ಅಂತ ಅವ್ರ ಮೈಂಡು ಉಪಯೋಗಿಸಿ ಅವ್ರ ಕ್ರಿಯೇಟಿವಿಟಿಯಲ್ಲಿ ಮಾಡಿದ್ದಾರೆ ಅಂದರೆ ಅದು ಗ್ರೇಟೇ. ಯಾಕಂದರೆ ಇವಾಗಿನ ಮಕ್ಕಳು ಎಷ್ಟು ಫಾರ್ವರ್ಡ್ ಇದ್ದಾರೆ ಅಂದರೆ ಅಷ್ಟು ಫಾರ್ವರ್ಡ್ ಇದ್ದಾರೆ. ನಮಗೆ ಓದೋದು ಬಿಟ್ಟರೆ ಬೇರೆ ಏನೂ ಅಷ್ಟು ಅವಾಗೆಲ್ಲ ಓದೋದಷ್ಟೇ ನಮ್ಮ ಮೈಂಡಲ್ಲಿ ಇರ್ತಾಯಿತ್ತು. ಇವಾಗ ಮಕ್ಕಳು ಏನು ಕ್ರಿಯೇಟಿವಿಟಿ ಮಾಡ್ಬೋದು, ನಾವು ಓನಾಗಿ ಏನು ಮಾಡ್ಬೋದು, ನಾವೇನು ಹೇಳ್ಕೊಡೋದೇ ಬೇಕಿಲ್ಲ. ಎಲ್ಲ ಅವರೇ ಫೋನ್ಗಳಲ್ಲಿ ಇವಾಗೆಲ್ಲ ನೋಡ್ತಾರಲ್ವ. ಅವ್ರು ಓನಾಗಿ ಏನಾದರೂ ಮಾಡಬೇಕು ಅಂತ ಮೈಂಡಲ್ಲಿ ಇದ್ದರೆ ಅವರೇ ಎಲ್ಲ ಮಾಡ್ತಾರೆ. ಇವರಿಬ್ಬರು ನನ್ನ ಮಗಳ ಕ್ಲೋಸ್ ಫ್ರೆಂಡ್ಸು, ದಕ್ಷತಾ ಮತ್ತು ಮೌಲ್ಯ ಅಂತ. ಇವಳು ಬರ್ತಡೇ ಎಲ್ಲ ಇದ್ದರೆ ಪಾಪ ಅವರು ಕರೆದು ಟ್ರೀಟ್ ಎಲ್ಲ ಕೊಡಿಸ್ತಾ ಇರ್ತಾರೆ. ಅವ್ರ ಬರ್ತಡೇ ಇದ್ದರೆ ಇವರು ಹೋಗೋದು ಎಲ್ಲ ಮಾಡ್ತಾರೆ. ತುಂಬ ಕ್ಲೋಸ್ ಇವರು. ಸರಿ, ಎಲ್ಲ ಮುಗಿಸ್ಕೊಂಡು ಕೆಳಗಡೆ ನಾನು ನನ್ನ ಹಸ್ಬೆಂಡ್ ಬಂದ್ವಿ. ಕುಮಾರಸ್ವಾಮಿ ಸರ್ ಇದ್ದಾರಲ್ಲ, ಅವ್ರ ತಾಯಿ ಅವ್ರನ್ನ ಅವತ್ತು ತೀರೋಗಿದ್ರಲ್ಲ, ತೊಗೊಂಡು ಹೋಗ್ತಾಯಿದ್ರು. ಸೊ ಎಲ್ಲ ತುಂಬ ಅಲ್ಲಿ ಕ್ರೌಡಾಗಿ ನಿಂತಿದ್ರು. ನಾವು ಏನಿದು ಅಂತ ನೋಡಿದ್ರೆ ಚೆನ್ನಮ್ಮ ಅಮ್ಮನವ್ರ ಶವವನ್ನು ತೊಗೊಂಡು ಹೋಗ್ತಾಯಿದ್ರು. ಸರಿ, ನಾನು ಒಂದು ಹಂಗೆ ವಿಡಿಯೋ ಮಾಡಿಕೊಂಡೆ. ನಮ್ಮ ರೋಡಲ್ಲಿ ಈ ಥರ ಏನಾದರೂ VIP ಬರ್ತಾಯಿದ್ದಾರೆ ಅಂತಂದರೆ ರೋಡೆಲ್ಲ ಬ್ಲಾಕ್ ಮಾಡಿರ್ತಾರೆ. ಸೊ ಅದಕ್ಕೆ ಅಲ್ಲಿ ಗಾಡಿಗಳು ಹೋಗೋಕ್ಕಷ್ಟು ಸ್ಪೇಸ್ ಇಲ್ಲ. ಅದಕ್ಕೆಲ್ಲ ಜನ ನಿಂತ್ಕೊಂಡು ಹಂಗೆ ನೋಡ್ತಾಯಿದ್ರು. ಸರಿ, ನಾವು ಅಲ್ಲಿ ನೋಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡು ಓಡೋಣ ಅಂತ ಓಡ್ತಾಯಿದ್ವಿ. ಎಷ್ಟು ಕ್ರೌಡ್ ಇತ್ತು ರೋಡಲ್ಲಿ ಅಂದರೆ ಅಷ್ಟು ಕ್ರೌಡು ನೋಡಿ. ಅದೆಲ್ಲ ವೆಹಿಕಲ್ಸೂ ಅದು ಅವರ ತಾಯಿಯವರ ಶವದಿಂದ ಹೋಗ್ತಾ ಇರೋ ವೆಹಿಕಲ್ಸೇ. ಅದು ಪಬ್ಲಿಕ್ ವೆಹಿಕಲ್ಸ್ ಅಲ್ಲ, ಅವರು ಕಡೆಯಿಂದ ಹೋಗ್ತಾ ಇರೋ ವೆಹಿಕಲ್ಸ್ ಅದು. ಅವ್ರ ವೆಹಿಕಲ್ಸ್ ಎಲ್ಲ ಬರೋವರೆಗೂ ಎಲ್ಲ ಸ್ಟಾಪ್ ಮಾಡಿದರು. ಸರಿ, ಅಮ್ಮನ ಮನೆಗೆ ಹೊರಟ್ವಿ. ಸ್ವಲ್ಪ ಕೆಲಸ ಇತ್ತು, ಒಂದು 2 hours ಇದ್ವಿ ಅಷ್ಟೇ. ಮಕ್ಕಳೆಲ್ಲ ಇದ್ರಲ್ಲ, ಸೊ ಅದಕ್ಕೆ ಬೇಗ ಬಂದುಬಿಟ್ವಿ. ಅಕ್ಕನ ಮಗ ಎಲ್ಲ ಸಿಕ್ಕಿದ್ರು. ಮಾತಾಡಿಸ್ಕೊಂಡು ನಮ್ಮ ತಮ್ಮನ ಮಗ ಇದ್ದ, ಮಾತಾಡಿಸ್ದೆ. ಸ್ಕೂಲಲ್ಲಿ ಪ್ರೇಯರ್ ಹೇಳ್ಕೊಟ್ಟಿದ್ದಾರೆ ಅಂದ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೇಲೆಲ್ಲರೂ ಮಾತಾಡಿಸ್ಕೊಂಡು ಮನೆಗೆ ಬಂದೆ. ಮಕ್ಕಳೆಲ್ಲ ಮನೇಲೇ ಇದ್ರಲ್ವ. ಸಂಜೆ ಸ್ವಲ್ಪ ಮೋಮೋಸ್ ಮಾಡೋಣ, ವೆಜ್ ಮೋಮೋಸು ಅಂತ ನಾನು ಮನೇಲೇ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಸಾಸ್ ಮಾಡ್ಕೊಳ್ಳೋಣ. ಸಾಸ್ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಒಳಗಡೆ ಒಂದು ಟೊಮೆಟೊ, ಒಂದೆರಡು ಖಾರದ ಮೆಣಸಿನ್ಕಾಯಿ, ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ. ಬೇಕಾದರೆ ನೀವು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು. ನಾನು ಸ್ವಲ್ಪ ಕ್ವಿಕ್ಕಾಗಿ ಆಗಲಿ ಬೇಗ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕ್ತೆ ಅಷ್ಟೇ.
ಕುಕ್ಕರಲ್ಲಿ ಹಾಕಿದ್ರೆ ಒಂದು 2 ವಿಷಿಲ್ಲು ಮಾಡಿಸಿದ್ರೆ ಸಾಕು, ಬೇಗ ಬೇಯ್ಕೊಳ್ಳುತ್ತೆ. ಆವಾಗ ಬೇಗ ರೆಡಿ ಮಾಡ್ಕೊಬೋದು ಅಂತ ಅಷ್ಟೆ. ಇದು ಒಂದು 2 ವಿಷಿಲ್ಲು ರೆಡಿ ಆಗೋಷ್ಟರೊಳಗಡೆ ಇವಾಗ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ ಒಳಗಡೆ ಸ್ವಲ್ಪ ಬೆಣ್ಣೆ, ಇದಕ್ಕೆ ಎಣ್ಣೆ ಹಾಕ್ಬಾರ್ದು, ಬೆಣ್ಣೆ ಹಾಕಿದ್ರೇ ಇದಕ್ಕೆ ಟೇಸ್ಟು ಚೆನ್ನಾಗಿರೋದು. ಬೆಣ್ಣೆ ಹಾಕಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್. ಸೇಮ್ ಹೊರಗಡೆ ಸಿಗೋ ಥರನೇ ಮೋಮೋಸ್ ಇರುತ್ತೆ. ಸರಿ ಬೆಣ್ಣೆ ಹಾಕಿದ್ಮೇಲೆ ಇವಾಗ ಸ್ವಲ್ಪ ಚಾಪ್ ಮಾಡಿರೋ ಆನಿಯನ್ ಹಾಕ್ತಾಯಿದ್ದೀನಿ. 1-2 ಆನಿಯನು, 1-2 ಕ್ಯಾಪ್ಸಿಕಮ್ಮು ಸಣ್ಣದಾಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಸಣ್ಣದಾಗೆ ಮಾಡ್ಕೋಬೇಕು, ಯಾಕಂದರೆ ಸ್ಟಫಿಂಗ್ ಅಲ್ವ ಅದು. ಸೊ ಅದಕ್ಕೆ 1-2-3 ಕ್ಯಾರೆಟು. ನಿಮಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ತೊಗೊಬೋದು, ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ. ನಾನೊಂದು 5-6 ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ. ಆಮೇಲೆ ಕ್ಲೀನಾಗಿ ಚಾಪ್ ಮಾಡಿರೋದು ಎಲೆಕೋಸು ಚೆನ್ನಾಗಿ ತೊಳೆದು ಕ್ಲೀನಾಗಿ ಚಾಪ್ ಮಾಡಿದ್ದೀನಿ. ಚಾಪರಲ್ಲಿ ಸಣ್ಣಗೆ ಚಾಪ್ ಮಾಡಿದ್ದೀನಿ. ಇದಿಷ್ಟನ್ನು ಬೆಣ್ಣೆಲೇ ಫ್ರೈ ಮಾಡ್ಕೋಬೇಕು. ಬೆಣ್ಣೆ ಏನಾದರೂ ಸಾಕಾಗಿಲ್ಲ ಅನಿಸಿದ್ರೆ ನೀವು ಸ್ವಲ್ಪ ಬೆಣ್ಣೆನೇ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು. ಬೆಣ್ಣೆ ಹಾಕ್ಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಇದೆಲ್ಲ ಫ್ರೈ ಆಗಿದೆ. ಇವಾಗ ಪೆಪ್ಪರ್ ಹಾಕ್ತಾಯಿದ್ದೀನಿ, ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ಬಿಟ್ಟು ಮತ್ತು ಕ್ಲೀನಾಗಿ ಒಂದು ಮಿಕ್ಸ್ ಕೊಡಬೇಕು. ಪೆಪ್ಪರು ವೆಜಿಟೇಬಲ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬಾ ಹಾಕ್ಬೇಡಿ, ಪೆಪ್ಪರ್ ನೋಡ್ಕೊಂಡು ಹಾಕಿ. ಸಾಲ್ಟು, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಮತ್ತೆ ಒಂದು ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ಒಂದು 2 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ಒಂದು ಬಾಯ್ಲ್ ಆಗೋಕ್ಕೆ ಬಿಡಿ. ಇದೆಲ್ಲ ಮುಗಿದ್ಮೇಲೆ ಇವಾಗ ಸೋಯಾ ಸಾಸು ಸ್ವಲ್ಪ ಒಂದು 1.5 ಟೇಬಲ್ ಸ್ಪೂನಷ್ಟು, ನಾನು ಟೇಬಲ್ ಸ್ಪೂನಲ್ಲಿ ತೋರಿಸ್ತಾಯಿಲ್ಲ ಅದು ಹಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನು ಸೋಯಾ ಸಾಸು, 1 ಟೇಬಲ್ ಸ್ಪೂನಷ್ಟು ವೆನಿಗರು ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಅದು ಮುಗೀತು. ಇವಾಗ ಕುಕ್ಕರಲ್ಲಿ ಕೂಗಕ್ಕಿಟ್ಟಿದ್ವಲ್ಲ ಸಾಸ್ಗೋಸ್ಕರ, ಅದನ್ನು ತೊಗೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆರಕ್ಕೆ ಬಿಟ್ಟು ಅದು ಆರಿದ್ಮೇಲೆ ಟೊಮೆಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರೋದನ್ನ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ ಒಳಗಡೆ ಸ್ವಲ್ಪ ಆಯಿಲ್ ಹಾಕಿ ಇದು ಗ್ರೈಂಡ್ ಮಾಡಿರೋದನ್ನೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ, ಸಾಲ್ಟ್ ಆದಮೇಲೆ ಒಂದು 1/2 ಟೇಬಲ್ ಸ್ಪೂನ್ ಸೋಯಾ ಸಾಸು, 1/2 ಟೇಬಲ್ ಸ್ಪೂನು ವೆನಿಗರು, ಸೋಯಾ ಸಾಸ್ 2 ಹಾಕಿ ಒಂದು ಮಿಕ್ಸ್ ಕೊಡಿ. ಒಂದು 2 ಮಿನಿಟ್ಸ್ ಮಿಕ್ಸ್ ಕೊಡಿ. ಅದು ಸ್ವಲ್ಪ ಬಾಯ್ಲ್ ಆಗಬೇಕು. ಅದು ಬಾಯ್ಲ್ ಆದಮೇಲಿಂದ ಚೆನ್ನಾಗಿ ಕುದೀತಾ ಇರುತ್ತೆ ನೋಡಿ, ಈ ಥರ ಮಿಕ್ಸ್ ಆಗಬೇಕು. ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಟೇಸ್ಟ್ ಮಾತ್ರ ಸಾಸು ಸೇಮು ನೀವು ಹೊರಗಡೆ ತಿಂದರೆ ಯಾವ ಥರ ಇರುತ್ತೆ ನೋಡಿ ಅದೇ ಥರ ಇರುತ್ತೆ. ಬೇಕಾದರೆ ನೀವು ಒಂದು ಟೈಮ್ ಟ್ರೈ ಮಾಡಿ ಹೇಳಿ. ಇದು ಬಾಯ್ಲ್ ಆಗಬೇಕಾದ್ರೆ ಇದಕ್ಕೆ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಕೂಡ ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಡಿ. ಇವಾಗ ಸಾಸು ರೆಡಿಯಾಗಿದೆ. ಇವಾಗ ಮೋಮೋಸ್ ಮಾಡ್ಕೊಳ್ಳೋಣ. ನಾನು ಮೈದಾ ಹಿಟ್ಟಲ್ಲಿ ಮೋಮೋಸ್ ಮಾಡಲ್ಲ, ಯಾಕಂದರೆ ಹೊರಗಡೆ ಕೂಡ ನಾವು ಮೈದಾ ಹಿಟ್ಟಲ್ಲೇ ತಿಂತೀವಿ. ನಿಮಗೆ ಬೇಕಿದ್ರೆ ಮೈದಾ ಹಿಟ್ಟು ಇದೇ ಥರ ಕಲಿಸ್ಕೊಂಡು ಮಾಡ್ಕೋಬೋದು. ನಾನು ಗೋಧಿ ಹಿಟ್ಟಲ್ಲೇ ಮೋಮೋಸ್ ಮಾಡೋದು. ಗೋಧಿ ಹಿಟ್ಟಲ್ಲಿನೂ ತುಂಬ ಚೆನ್ನಾಗೇ ಬರುತ್ತೆ. ಇನ್ನು ಮೈದಾ ಹಿಟ್ಟಲ್ಲಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ನನಗೆ. ಮೈದಾ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಹೆಲ್ತ್ ಕೂಡ ಒಳ್ಳೆಯದು. ಆಮೇಲೆ ಸ್ಟೀಮ್ ಮಾಡಿದಾಗ ಫುಲ್ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೀವು ಬೇಕಾದರೆ ಸ್ಟೀಮ್ ಕೂಡ ಮಾಡ್ಕೊಬೋದು. ಇದೇನ ಬೇಕಾದರೆ ಆಯಿಲ್ ಹಾಕಿ ಡೀಪ್ ಫ್ರೈ ಮಾಡ್ಕೊಬೋದು. ನಾನು ಸ್ಟೀಮೇ ಮಾಡಿದ್ದೆ, ಡೀಪ್ ಫ್ರೈ ಏನು ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ ಟೇಸ್ಟಿಯಾಗಿತ್ತು. ನನ್ನ ಮಗಳು ಫ್ರೆಂಡ್ಸು ಸೇಮ್ ರೆಸ್ಟೋರೆಂಟಲ್ಲೆಲ್ಲ ಮಾಡಿರೋ ಥರ ಫೀಲ್ ಆಗ್ತಾಯಿದೆ ಆಂಟಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು. ನೋಡಿ ಇವಾಗ ಅದು ಬೆಂದಿದೆ ಸ್ಟೀಮು. ನನ್ನ ಮಗಳು ಟೂತ್ ಪಿಕ್ ಹಾಕಿ ನೋಡ್ತಾಯಿದ್ದಾಳೆ, ಸಖತ್ತಾಗಿ ಬೆಂದಿರುತ್ತೆ ನೋಡಿ. ಆ ಥರ ಒಂದು ಟೂತ್ ಪಿಕ್ ಹಾಕಿ ನೋಡಿದ್ರೆ ಏನೂ ಅಂಟಲ್ಲ, ಆವಾಗ ಆಗಿರುತ್ತೆ ಅಂತ. ಒಂದು 10 ಮಿನಿಟ್ಸು ಬಿಟ್ಟರೆ ಸಾಕು, ಯಾಕಂದರೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರ್ತೀವಲ್ವ ಸ್ಟಫಿಂಗು, ಅಷ್ಟೊತ್ತೇನು ಬೇಕಾಗಲ್ಲ. ಗೋಧಿ ಹಿಟ್ಟು ಕೂಡ ಬೇಗ ಬೇಯುತ್ತೆ, ಮೈದಾ ಹಿಟ್ಟು ಥರ ಏನೂ ಅಲ್ಲ. ನೋಡಿ ಈ ಥರ ಸಖತ್ತಾಗಿ ಒಂದು ಮೋಮೋಸ್ ಆಗಿತ್ತು. ನಾವು ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಮೋಮೋಸ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಕೊಟ್ಟೆ, ಮಕ್ಕಳೆಲ್ಲ ತಿಂದರು. ಮಕ್ಕಳು ಎಲ್ಲ ತಿಂದು ಸ್ನ್ಯಾಪ್ ಎಲ್ಲ ಹಾಕಕ್ಕೆ ಫೋಟೋಸ್ ತೊಗೋತಿದ್ರು, ಸ್ವಲ್ಪ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾಯಿದ್ರು. ಎಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು, ಎಲ್ಲ ಹೊರಟ್ರು. ಚೆನ್ನಾಗಿತ್ತು ಇವತ್ತಿನ ದಿವಸ. ಅವ್ರು ಹೊರಟ ಮೇಲೆ ಇನ್ನೂ ಸ್ವಲ್ಪ ಮೋಮೋಸ್ ಇತ್ತು. ನನ್ನ ಮಕ್ಕಳು ಬೈಟ್ ಚಾಲೆಂಜ್ ಮಾಡ್ತೀವಿ ಅಂದರು. ಈಗ ಎಷ್ಟು ಬೈಟ್ ಮಾಡೋದು ಅಂತ ಹೇಳ್ತೀನಿ ಆಯಿತಾ. ನಂದು ಬಂದುಬಿಟ್ಟು 4 ಬೈಟ್ಸ್.
2 ಬೈಟ್ ನೋಡೋಣ. ಇಬ್ಬರು ಬೈಟ್ ಕಂಪ್ಲೀಟ್ ಆದರೆ ವಿನ್ ಆಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ. ನೀನು ಮಾಡಿ ಫಸ್ಟ್ ಬೈಟ್. ಸ್ಟಾರ್ಟ್ ಮಾಡಲಾ? ನೀನು ಫಸ್ಟ್ ಬೈಟ್. ಹಾಂ, ಫಸ್ಟ್ ಬೈಟ್. ಸೆಕೆಂಡ್ ಬೈಟ್. ಸೆಕೆಂಡ್ ಬೈಟ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಬೈಟ್. ಕೈಗೆ ಆಗ್ತಿದೆ. ಥರ್ಡ್ ಬೈಟ್. ಮಯೋನೈಸ್ ಎಲ್ಲ ಆಗಿದೆ. ಫೋರ್ತ್ ಬೈಟ್. ನಂದೆ. ಫೋರ್ತ್ ಬೈಟ್. ಹೂ ಇಸ್ ದ ವಿನ್ನರ್? ಸೊ ಇಬ್ಬರು ಕರೆಕ್ಟಾಗಿ ನಾವು ಹೇಳಿದ ಬೈಟಲ್ಲೇ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇಬ್ಬರು ವಿನ್ನರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಕ್ಕಳು ಮೋಮೋಸ್ ಚಾಲೆಂಜ್ ಎಲ್ಲ ಮುಗಿಸಿದ್ರು. ಅದಾದಮೇಲೆ ನಂಗೆ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಕೊಡೋದಿತ್ತು, ಹಬ್ಬ ಇದೆಯಲ್ವಾ, ಸೊ ಅದಕ್ಕೆ ಕೊಡೋಣ ಅಂತ ಬಂದೆ. ಇದು ಎಸ್ ಕೆ ಬೊಟೆಕ್ ಅಂತ ನಮ್ಮ ಮನೆ ನಿಯರೇ ಇರೋದು. ಎಂಬ್ರಾಯ್ಡಿಂಗು ಸ್ಟಿಚ್ಚಿಂಗು ಎಲ್ಲ ಒಂದೇ ಥರ ಮಾಡ್ತಾರೆ. ಇದು ಅವ್ರದ್ದು ಎಂಟ್ರೆನ್ಸಲ್ಲಿ ಅಂಗಡಿ ಇರೋದು. ಇದ್ರ ಬ್ಯಾಕ್ ಸೈಡು ಅವ್ರದ್ದು ಗೋಡನ್ ಇದೆ. ಆ ಗೋಡನಲ್ಲಿ ತುಂಬ ಜನ ವರ್ಕ್ ಮಾಡ್ತಾರೆ, ಸ್ಟಿಚ್ ಮಾಡ್ತಾರೆ. ಎಲ್ಲ ಸ್ಟಿಚಿಂಗ್ ಎಲ್ಲ ಇಲ್ಲಿ ಏನಿದ್ರು ಬ್ಲೌಸ್ಗಳು ಸ್ಟಿಚ್ ಮಾಡೋಕ್ಕೆ ಕಲೆಕ್ಟ್ ಮಾಡ್ಕೊತಾರೆ ಅಷ್ಟೇ. ನೋಡಿ, ಇದು ತುಂಬ ಜನ ಅಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ನೋಡಿ. ಎಸ್ ಕೆ ಎಂಬ್ರಾಯ್ಡಿಂಗ್ ಬೊಟೆಕ್ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ವರ್ಕ್ ಅಂತೂ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ಬ್ಲೌಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫಿಟ್ಟಿಂಗಾಗಿರುತ್ತೆ ಬ್ಲೌಸು. ನಾನು ಇಲ್ಲೇ ಕೊಡೋದು ಜಾಸ್ತಿ. ಬ್ಲೌಸ್ ಎಲ್ಲ ಕೊಟ್ಟೆ. ಇವತ್ತು ಮನೆಯಲ್ಲಿ ಏನೂ ಅಡುಗೆ ಮಾಡೋ ಮೈಂಡ್ ಇರಲಿಲ್ಲ. ಸಂಜೆ ಎಲ್ಲ ಮೋಮೋಸ್ ತಿಂದಿದ್ವಲ್ಲ. ಮಹಾಲಕ್ಷ್ಮಿ ಲೇಔಟ್ ವೆಂಕಟೇಶ್ವರ ದೇವಸ್ಥಾನ ನಿಯರ್ ಹತ್ರ ಬೆಣ್ಣೆ ದೋಸೆ ಇದೆ, ಅಲ್ಲೇ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ಹಸ್ಬೆಂಡು ದೋಸೆ ಎಲ್ಲ ತಿನ್ನಲ್ಲ, ಸೊ ಅದಕ್ಕೆ ಅವರು ಜ್ಯೂಸ್ ಕುಡಿತಾಯಿದ್ರು. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ಎಗೇನ್.